ಏಳುಮಲೆ ಸಿನಿಮಾ ನೋಡಿದ್ರ ಮ್ಯಾಮ್? ನೋಡಿದೆ. ಯಂಗ್ಸ್ಟಾರ್ಸು ಲವ್ವರ್ಸ್ಗೆ ಇಷ್ಟ ಆಗುತ್ತೆ. ಓ ನನ್ನ ಲವ್ವರ್ ಹಿಂಗೆ ಹೋಗ್ಬಿಟ್ಲಲ್ಲ, ಆಕೆನ ಹಿಡ್ಕೋಬೇಕು ಹೆಂಗಾರ ಅನ್ನೋ ದುಗುಡ ಇರುತ್ತಲ್ಲ. ಆಮೇಲೆ ಅವಳು ಮುದ್ದಾಗಿ ಕಾಣ್ತಾಳೆ ಹೀರೋಯಿನ್ನು. ಸೊ ಅಂಥ ಮುದ್ದಾಗಿರೋ ಹುಡುಗ ಸಿಕ್ಕಿದ್ರೆ ಹೀರೋ ಎಲ್ಲಿ ಬಿಡ್ತಾನೆ? ಅದು ಪ್ರಪಂಚ ಪ್ರಳಯ, ಒಂದು ತಾಳ್ಮೆ ಅಂತ ಇರುತ್ತೆ. ಕೊಡ ತುಂಬುವವರೆಗೂ ತಾಳ್ಮೆ ಇರುತ್ತೆ, ತುಂಬಿದ ಮೇಲೆ ಹೊರಗೆಲ್ಲ ಚೆಲ್ಲುತ್ತೆ. ಹಾಗೆ ಅವ್ನ ತಾಳ್ಮೆ ಒಂದು ಮಿತಿ ಮೀರಿದ ಮೇಲೆ ಅವ್ನು ಏನು ಬೇಕಾದ್ರೆ ಆಗ್ತಾನೆ, ಒಂದು ಹುಡುಗಿಗೋಸ್ಕರ, ಬೇರೆ ಇನ್ಯಾವುದಕ್ಕೋಸ್ಕರ ಅಲ್ಲ. ಆ ಹುಡುಗಿಗೋಸ್ಕರ ನನ್ನ ಪ್ರಾಣ ಹೋಗಲಿ ಅಂತ ಕೈಯೇ ಕೊಡ್ತಾನೆ. ಅದು ತರುಣ್ ಸರ್ನ ನಾವು ಪ್ರೊಡ್ಯೂಸರ್ ಆಗಿ ನೋಡಿದ್ದೀವಿ, ನಿರ್ದೇಶಕರಾಗಿ ನೋಡಿದ್ದೀವಿ. ನೀವು ಅವ್ರನ್ನ ಮಗ ಆಗಿ ಯಾವ ಥರ ನೋಡ್ತೀರಾ? ಆಮೇಲೆ ಆ ಒಂದು ಪ್ರೌಡ್ನೆಸ್ ಯಾವ ಥರ ನಿಮಗೆ ಫೀಲ್ ಆಗುತ್ತೆ? ನಾನೇನು ಫೀಲ್ ಮಾಡಲ್ಲಪ್ಪ, ಪ್ರೌಡ್ನೆಸ್ ಅಂತ ನಡೆದಿಲ್ಲ. ನಮ್ಮ ಮಗ ದೇವ್ರು ಕೊಟ್ಟಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ. ಅವ್ರ ತಂದೆ ಆಶೀರ್ವಾದ ಇದೆ, ನಮ್ಮ ಆಶೀರ್ವಾದ ಇದೆ, ಹೆಚ್ಚಾಗಿ 6 ಕೋಟಿ ಕನ್ನಡಿಗರ ಆಶೀರ್ವಾದ ಇದೆ. ಅದೇ ನಮಗೆ ಬ್ಲೆಸ್ಸಿಂಗ್ ಅಂದ್ಕೊಂಡಿರ್ತೀವಿ. ಡಿಸ್ಕಸ್ ಮಾಡ್ತಾರಾ ಮ್ಯಾಮ್ ಈ ಥರ? ಇಲ್ಲ ಏನು ಮಾಡೋದಿಲ್ಲ. ಸೊ ಒಂದೇ ಸಲ ಮೂವಿ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಬಂದಮೇಲೆ ಅವನು ಅಮ್ಮ ಹೇಗೆ ಥಿಯೇಟ್ರಿಗೆ ಹೋಗಿರ್ತೀನಲ್ಲ, ಅಮ್ಮ ಹೇಗಿದೆ ಅಂತಾನೆ, ತುಂಬ ಚೆನ್ನಾಗಿದೆ ಮಗನೇ ಅಂತೇಳಿ ಆಶೀರ್ವಾದ ಮಾಡ್ತೇನೆ. ಆಬ್ವಿಯಸ್ಲಿ ಇವಾಗ ಸೋನಲ್ ಮ್ಯಾಮ್ ಅಂತೂ ನಿಮ್ಮ ಮನೆ ಸೊಸೆಯಾಗಿ ಬಂದಿರೋದು 1 ವರ್ಷ ಆಯಿತು ಅವ್ರು ಬಂದು. ಸೊ ಎಲ್ಲರೂ ಹೇಳ್ತಾರೆ, ನಾನು ಮೊನ್ನೆ ಅವರು ಹೇಳ್ತಾ ಇದ್ರು, ನಾನು ಬಂದೇನೆ ಸೇಮ್ ಕ್ವೆಶನ್ ಕೇಳ್ತೀರೇ ಕಣ್ರಮ್ಮ ನೀವು, ಯಾವಾಗ ತಾಯಿ ಆಗೋದು ಅಂತಂದು, ನಿಮ್ಗೆ ಯಾಕೆ ಬೇಕು ಅಂತ ಕೇಳ್ತಾರೆ. ಬೇರೆಯವ್ರಿಗೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಸೀರಿಯಲಲ್ಲಂತೂ ಅಜ್ಜಿಯಾಗಿ ಬಡ್ತಿ ತಗೊಂಡ್ರಿ. ಸೊ ರಿಯಲ್ ಲೈಫಲ್ಲಿ ಅಜ್ಜಿಯಾಗಿ ಬಡ್ತಿ ತಗೊಳ್ಳೋದೇನೋ, ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಲ್ಲ. ಮದುವೆ ಆದ ತಕ್ಷಣ ಮಗು ಆಗಲ್ಲ, 9 ತಿಂಗಳು ಕಾಯಬೇಕು ಅಂತಾರಲ್ಲ, ಹಾಗೆ ಅವ್ರದ್ದು ಏನೋ ಪ್ಲಾನಿಂಗ್ ಇರುತ್ತೆ, ಏನೋ ಇದೊಂದು ವರ್ಷ ಹೋಗಲಿ ಅಂತ ಇರ್ಬೋದು. ಇಲ್ಲ ನಾನೇನು ಹೇಳಲ್ಲ. ನಮ್ಮಮ್ಮಗೂ ನೋಡಬೇಕು ಅಂತ ಎಸ್ ಅವ್ರ ಮೇಲೆ. ಸೊ ಹೇಗೆ ಸೋನಲ್ ಮ್ಯಾಮ್ ನಿಮ್ಮ ಜೊತೆಗೆ ನಿಮ್ಮಿಬ್ಬರ ಜೊತೆಲಿ ಚೆನ್ನಾಗಿರ್ತಾಳೆ. ಏನು ಒಂದು ಮಗಳು ಹೇಗಿರ್ತಾರೆ ಹಾಗೆ ಇರ್ತಾರೆ. ಅಡುಗೆ ಎಲ್ಲ ಮಾಡ್ತಾರಾ ಸೋನಲ್? ಬರಲ್ಲ, ಅಡುಗೆ ಬರಲ್ಲ. ಏನು ಇಷ್ಟಪಡ್ತಾರೆ ನೀವು ಅಡುಗೆ ಮಾಡೋದು? ಎಲ್ಲನೂ ಇಷ್ಟಪಡ್ತಾಳೆ. ವೆಜ್ ಜಾಸ್ತಿ ನಾನು ಮಾಡೋದು ಇವಾಗ, ಇಷ್ಟಪಡ್ತಾಳೆ. ಆಮೇಲೆ ಅವ್ರು ಮೀನಲ್ಲ, ಅವ್ರಿಗೆ ಮೀನಂದ್ರೇ 3 ಹೊಟ್ಟೆ. ನಮ್ಮ ತರುಣಿಗೆ ಮೀರಂದರೆ ಇಷ್ಟ ಆಗಲ್ಲ. ಸೊ ಅದರಲ್ಲಿ ಅವರಿಬ್ರು ಅಪೋಸಿಟ್ ಇದ್ದಾರೆ. ಹೌದು. ಓಕೆ. ಸೊ ಅವರಿಬ್ಬರನ್ನ ನೋಡ್ತಾ ಹೋದರೆ ಆ್ಯಸ್ ಅ ಪೇರ್, ಬಿಕಾಸ್ ಅವ್ರ ಹೀರೋಯಿನು ಇವರು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರು. ಸೊ ಮನೇಲಿ ಆ ಒಂದು ಸಿನಿಮಾ ವಾತಾವರಣನೇ ಇರುತ್ತಾ ಅಥವಾ ಫನ್ ಮೂಮೆಂಟ್? ಇರೋದಿಲ್ಲ. ಮನೆ ಸಿನಿಮಾದು ಅದೇನು ಡಿಸ್ಕಷನು ಅದು ಇದು ಏನೂ ಮಾಡೋದಿಲ್ಲ. ಅವರು ಬರೀ ಜನರಲ್ ಆಗಿರೋಂಗೆ ಇರ್ತಾರೆ. ಸೊ ಫೈನಲಿ ನಿಮ್ಮ ಸೀರಿಯಲ್ ಬರ್ತಾ ಇದೆ ಸೆಪ್ಟೆಂಬರ್ 15 ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾಗೆ ಜನಗಳಿಗೆ ಏನು ಸ್ಪೆಷಲ್ ಸಿಗುತ್ತೆ ಈ ಸೀರಿಯಲಲ್ಲಿ ಅಂತ? ವಸುದೇವ ಕುಟುಂಬ ಅಂದರೆ ಇದು ಪ್ಯೂರ್ ಫ್ಯಾಮಿಲಿ ಓರಿಯೆಂಟಲ್ ಸಬ್ಜೆಕ್ಟು. ಸೊ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ವಸುದೇವ, ಎಲ್ಲರನ್ನೂ ಆಶೀರ್ವಾದ ಮಾಡಿ ಕಳಿಸಿ ಅಂತ ಕನ್ನಡಿಗರಲ್ಲಿ ಕೇಳ್ಕೊಳ್ತೀನಿ. ಸೊ ಫೈನಲ್ ಇನ್ನೊಂದು ಅವ್ರು ಮರ್ತಿದ್ದೆ ನಾನು, ಅವಿನಾಶ್ ಸರ್ಗೆ ನೀವು ತಾಯಿಯಾಗಿ ಇಲ್ಲಿ ರೋಲ್ ಪ್ಲೇ ಮಾಡ್ತಾ ಇರೋದು. ಸೊ ನಿಮ್ಮಿಬ್ಬರು ಸಂಬಂಧದ ಬಗ್ಗೆ ನೀವು ಸ್ಟೇಜ್ ಮೇಲೆ ಹೇಳಿದ್ರಿ, ನಿಮ್ಮಿಬ್ಬರು ಒಡನಾಟದ ಬಗ್ಗೆ ಹೇಳಿದ್ರಿ. ಸೊ ಅದನ್ನು ಇನ್ನೊಂದು ಸಲ ಹೇಳೋದಾಯ್ತಂದರೆ ಯಾವ ಥರ ಅವ್ರ ಜೊತೆಗೆ ನೀವು ಆ್ಯಕ್ಟ್ ಮಾಡುವಾಗ ಅನುಭವ ಆಗಿತ್ತು ಅದೆಲ್ಲ? ಅವಿನಾಶು 40 ವರ್ಷಗಳಿಂದ ನಮಗೆ ಒಳ್ಳೆ ಸ್ನೇಹಿತ, ಗೊತ್ತಾಯ್ತಾ? ಅವಾಗಿಂದನೂ ಅಮ್ಮ ಅಂದ್ಕೊಂಡಿರ್ತಿದ್ರು ಅವರು. ಈಗಲೂ ಅದೇ ಬಾಂಧವ್ಯಗಿನ್ನೂ ಜಾಸ್ತಿ ಒಡನಾಟ. ನಾನೊಂದು ಮೆಟ್ಲು ಹತ್ತುತ್ತಾ ಇದ್ದರೆ ಎಲ್ಲಿ ಬಿದ್ದುಬಿಡ್ತೀನಿ ಅಂತ ಹಿಡ್ಕೊಳಕ್ಕೆ ಬರ್ತಾರೆ. ತುಂಬ ಪ್ರೀತಿ ಇದೆ. ದೇವರು ಅವ್ನಿಗೆ ಒಳ್ಳೇದು ಮಾಡಲಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಮಾಲತಿ ಸುಧೀರ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.